ಇವಾಗ ಇನ್ನೊಂದು ನಮ್ಮಲ್ಲಿ ಪೇ ಡಿಸ್ಪ್ಯಾರಿಟಿ ಇದೆ ನಮ್ಮವ್ರಿಗೆ. ಈ 2003 ನಂತರ ಏನು ರೆಕ್ರೂಟ್ಮೆಂಟ್ ಆದ್ರೆ ಇಂಜಿನಿಯರ್ಸು ನೌಕರರು ಅವ್ರಿಗೆ 2% ಪೇ ಡಿಸ್ಪ್ಯಾರಿಟಿ. ಏನು 12% ಕೊಟ್ಟರು, ಇನ್ನು ಒಂದು ಇಂಕ್ರಿಮೆಂಟ್ ಎಕ್ಸ್ಟ್ರಾ ಕೊಟ್ಟರು. 2003 ನಂತರ ಏನು ರೆಕ್ರೂಟ್ಮೆಂಟ್ ಆದರು ಇಂಜಿನಿಯರ್ಸು, ಇದಕ್ಕೆ ಈ ಒಂದು 2% ಅವ್ರು ಎಲಿಜಿಬಲ್ ಇಲ್ಲ, ಅವ್ರಿಗೆ ಬರಲ್ಲ ಅಂತ ಹೇಳಿದ್ರು. ಅವಾಗ ನಾವುಗಳು ಕೂಡ ಎಲ್ಲ ಕೇಳಿದ್ವಿ, ಅವತ್ತು ಅಸೋಸಿಯೇಷನ್ ಕೇಳಿದ್ವಿ, ಸೀನಿಯರ್ ಆಫೀಸರ್ಸ್ನ ಕೇಳಿದ್ವಿ, ಯಾರೂ ಸ್ಪಂದಿಸಿಲ್ಲ ಅವತ್ತು. ಇಲ್ಲ ಅವ್ರಿಗೆ ನಾಲೆಡ್ಜ್ ಇರಲಿಲ್ವೋ, ಇವ್ರಿಗೆ ಬರುತ್ತೆ ಅನ್ನೋದು ಅವರು ಯೋಚನೆ ಮಾಡಿರಲಿಲ್ವೋ ಅಥವಾ ಅದನ್ನು ಸ್ಟಡಿ ಮಾಡಿರಲಿಲ್ವೋ ಗೊತ್ತಿಲ್ಲ ನಮಗೆ. ನಾವು ಅವತ್ತು ಸೀನಿಯರ್ನೆಲ್ಲ ಕನ್ಸಲ್ಟ್ ಮಾಡಿದಾಗ ಯಾರೂ ಕೂಡ ನಮಗೆ ಸಹಕಾರ ಕೊಟ್ಟಿಲ್ಲ. ಅವತ್ತಿದ್ದಂಥ ಅಸೋಸಿಯೇಷನು ನಮಗೆ ಆ ಸಹಕಾರ ಕೊಟ್ಟಿಲ್ಲ. ನಾವು ಒಂದು ರೆಪ್ರೆಸೆಂಟೇಷನ್ ಕೊಟ್ವಿ KPTCLಗೆ ಒಂದು 2011ರಾಗೆ. ನಮಗೂ ಕೂಡ ಒಂದು 2% ಬರಬೇಕು, ದಯವಿಟ್ಟು ಮಾಡಿಕೊಡಿ ಅಂತ. ಅವ್ರು ಬರಲ್ಲ ಅಂತ ಎಂಡಾಸ್ಮೆಂಟ್ ಕೊಟ್ಟರು. ನಾವು ಎಂಡಾಸ್ಮೆಂಟ್ನ ಚಾಲೆಂಜ್ ಮಾಡಿ ಸಿಂಗಲ್ ಬೆಂಚ್ಗೆ ಹೋದ್ವಿ, ಹೈಕೋರ್ಟ್ಗೆ. 2014ರಾಗ ಹೋದ್ವಿ. ಒಂದು 32 ಜನ ಪಿಟಿಷನರ್ಸ್. ಅದರೊಳಗೆ ನಾನೇನು ಪಿಟಿಷನರ್ ಅಲ್ಲ, ಬಟ್ ಆ ಚರ್ಚೆನಲ್ಲಿ ಭಾಗಿಯಾಗಿದ್ದೆ. ನಾನು ಮಂಗಳೂರಿಗೆ ವರ್ಗಾವಣೆಗೆ ಆದೆ. ಅವತ್ತು ವಕಾಲತಿ ಸೈನ್ ಹಾಕೋಕ್ಕಾಗಲಿಲ್ಲ, ನಾನು ಅದರೊಳಗೆ ಪಿಟಿಷನರ್ ಆಗಿಲ್ಲ ಅಷ್ಟೇ. ಆದರೂ ಮೊದಲನೇ ಬಾರಿ ಅದನ್ನು ಚರ್ಚೆ ಮಾಡಲಿಕ್ಕೆ ಮತ್ತು ಅದಕ್ಕೆ ಇದನ್ನು ಮಾಡಲಿಕ್ಕೆ ನಾನು ಕೂಡ ಮೊದಲನೇ ಕಂತು ಎಕ್ಸ್ಪೆನ್ಸು ಕೊಟ್ಟಿದ್ದೇನೆ. ನಮ್ಮ ಹುಡುಗರ ಜೊತೆ ಯಾವಾಗಲೂ ಕೂಡ ಲಾಯರ್ ಜೊತೆ ಹೋಗಿ ಭಾಗಿಯಾಗಿದ್ದೇನೆ, ಅದನ್ನು ಸ್ಟಡಿ ಮಾಡಿದ್ದೇವೆ. ವಕಾಲತ್ತು ಒಂದು ಅವತ್ತು ನಾನು ಅಲ್ಲಿ ವರ್ಗಾವಣೆ ಆಗೋಗಿದ್ದೆ, ವಕಾಲತ್ತು ಹಾಕಿಲ್ಲ, ಸೊ ನಾನು ಪಿಟಿಷನರ್ ಆಗಿಲ್ಲ ಅಷ್ಟೇ. ಬಟ್ ಸಂಪೂರ್ಣವಾಗಿ ಆ ಪ್ರಕ್ರಿಯೆಯಲ್ಲಿ ನಾನು ಭಾಗಿಯಾಗಿದ್ದೇನೆ. ಅದ್ರ ಬಗ್ಗೆ ನನಗೆ ಸಂಪೂರ್ಣವಾದ ಜ್ಞಾನ ಇದೆ. ಈ ಒಂದು ಸಿಂಗಲ್ ಬೆಂಚ್ ಜಡ್ಜ್ನಲ್ಲಿ ನಿರಂತರವಾಗಿ ಒಂದು 7 ವರ್ಷ ಹೋರಾಟ ಮಾಡಿ ಸಿಂಗಲ್ ಬೆಂಚ್ ಜಡ್ಜ್ಮೆಂಟ್ ಬರುತ್ತೆ. 2% ಪೇ ಡಿಸ್ಪ್ಯಾರಿಟಿ ಏನಿದೆ ಅದು 2003ರ ನಂತರ ರೆಕ್ರೂಟ್ಮೆಂಟ್ ಆಗಿರ್ತಕ್ಕಂಥ ಇಂಜಿನಿಯರ್ಗೂ ಕೂಡ ಸಲ್ಲುತ್ತೆ. ಆದ್ದರಿಂದ ನೀವು ಈ ಬೆನಿಫಿಟ್ನ ಅವರು ಕೂಡ ಎಕ್ಸ್ಟೆಂಡ್ ಮಾಡಿ, ಮತ್ತು ಆ ಅವಧಿನಲ್ಲಿ ಹಿಂದೆ ಅವಧಿ ಏನಿತ್ತಲ್ಲ ಆ ಅವಧಿಗೆ ಅವ್ರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಹರಿಯರ್ಸ್ನ ಕೊಡಿ. ಆ ಹರಿಯರ್ಸ್ಗೆ 8% ಬಡ್ಡಿ ಹಾಕಿ ಕೊಡಿ ಅಂತ ಸಿಂಗಲ್ ಬೆಂಚ್ ಜಡ್ಜ್ಮೆಂಟ್ ಕೊಡುತ್ತೆ. ಯಾವಾಗ? ಅಕ್ಟೋಬರ್ 2020. ಪಾಯಿಂಟ್ ಟು ಬಿ ನೋಟೆಡ್, ಅಕ್ಟೋಬರ್ 2020ಕ್ಕೆ ಸಿಂಗಲ್ ಬೆಂಚ್ ಜಡ್ಜ್ಮೆಂಟ್ ಬರುತ್ತೆ. ಇನ್ನೊಂದು ಪರಿಗಣನೆ ತಗೋಬೇಕು, ಇಲ್ಲಿ ಯಾವ ಪರ್ಫಾರ್ಮೆನ್ಸ್ನು ಎವ್ಯಾಲ್ಯೂಯೇಷನ್ ಮಾಡಿ ಅಂತ ಕೋರ್ಟು ಕಂಡೀಷನ್ನ ಇಂಪೋಸ್ ಮಾಡಿರಲಿಲ್ಲ. ಆ 2020ಕ್ಕೆ ಅಕ್ಟೋಬರ್ಗೆ ನಾವೊಂದು 7 ವರ್ಷಗಳ ಕಾಲ 8 ವರ್ಷಗಳ ಕಾಲ ನಾವು ಕೋರ್ಟಲ್ಲಿ ಹೋರಾಟ ಮಾಡಿ ಒಂದು 3560 ಸುಮಾರು 3600 ಇಂಜಿನಿಯರ್ಗಳಿಗೆ ಸಲ್ಲಬೇಕಾದಂಥ ಒಂದು ಸವಲತ್ತನ್ನು ನಾವೇ ಸೃಷ್ಟಿ ಮಾಡಿ ಈ ಬೆನಿಫಿಟನ್ನು ಎಕ್ಸ್ಟೆಂಡ್ ಮಾಡಿ ಅಂತ ಕೋರ್ಟಲ್ಲಿ ಹೋರಾಟ ಮಾಡಿ ಆ ಜಡ್ಜ್ಮೆಂಟ್ ತಂದು ಇಟ್ಟರೆ ನಮ್ಮ ಅಸೋಸಿಯೇಷನಿಂದ ಒಂದೇ ಒಂದು ಕನಿಷ್ಠ ಪಕ್ಷ ಒಂದು ಲೆಟ್ರನ್ನು ಕೂಡ ನಮ್ಮ ಅಸೋಸಿಯೇಷನಿಂದ ಮ್ಯಾನೇಜ್ಮೆಂಟ್ಗೆ ಇದನ್ನು ಎಲ್ಲ ಇಂಜಿನಿಯರ್ಸು ಯಾರ್ಯಾರು 2003ರ ನಂತರ ರೆಕ್ರೂಟ್ಮೆಂಟ್ ಆಗಿದ್ದಾರೆ ಅವ್ರಿಗೆ ಕೊಡಿ ಅಂತ ಒಂದು ಕನಿಷ್ಠ ಪಕ್ಷ ಒಂದು ಪತ್ರನೂ ಕೂಡ ಬರೀಲಿಲ್ಲ. ಯಾಕೆ ಈ ಒಂದು ತಾಕ್ಷರ ಮನೋಭಾವ? ಯಾಕೆ ಈ ಮಲತಾಯಿ ಧೋರಣೆ? ನೀವು ಎಲಿಜಿಬಿಲಿಟಿ ಇದ್ದೀರಿ, ನಿಮಗೆ ಬಂದಿದೆ 2%, ನಮಗೆ ಬರಲ್ವೋ ನಿಮಗೆ ಗೊತ್ತಿತ್ತೋ ಗೊತ್ತಿರಲ್ವೋ ಇರಲಿ, ನಾವು ಕೋರ್ಟ್ಗೆ ಹೋಗಿ ಜಡ್ಜ್ಮೆಂಟ್ ತಂದು ನಿಮ್ಗೆ ಇಟ್ಟಿದ್ದೀವಿ. ಅಟ್ಲೀಸ್ಟ್ ಇವ್ರಿಗೆ ಬರುತ್ತೆ ಇದನ್ನು ಕೊಡಿಸೋ ಅಂತ ಕನಿಷ್ಠ ಪ್ರಯತ್ನ ಯಾಕಾಗಲಿಲ್ಲ? ಇದು ನನ್ನ ಪ್ರಶ್ನೆ. ಮತ್ತು ಸಂಘದ ಕೆಲಸ ಏನು? ಸಂಘ ಇರ್ತಕ್ಕಂಥದ್ದು ಯಾರು ಸವಲತ್ತಿನ ವಂಚಿತ ಆಗಿರ್ತಾನೆ ಅವನಿಗೆ ಆ ಸವಲತ್ತನ್ನು ಕೊಡಿಸ್ತಕ್ಕಂಥದ್ದು ಮೊದಲನೇ ಪ್ರಿಯಾರಿಟಿ. ಒಂದು ಯಾಕೆ ನೀವು ಕೊಡಿಸ್ಲಿಲ್ಲ 2020? ಅವತ್ತು ಯಾರಿದ್ದವರು? ಅಧ್ಯಕ್ಷ ಯಾರಿದ್ರಪ್ಪ? ಯಾರು ಜನರಲ್ ಸೆಕ್ರೆಟರಿ ಇದ್ದರು? ಯಾರು ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಇದ್ದರು? ಇವತ್ತು ಅಧ್ಯಕ್ಷೀಯ ಅಭ್ಯರ್ಥಿನೇ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಇದ್ದರು. ಯಾಕೆ ನಿಮ್ಮ ಪ್ರಯತ್ನ ಆಗಲಿಲ್ಲ? ಕನಿಷ್ಠ ಪ್ರಯತ್ನ ಆಗಲಿಲ್ವಲ್ಲ? ಆಮೇಲೆ ಮತ್ತೆ ಅಪೀಲ್ ಹೋದ್ರು KPTCL ಡಬಲ್ ಬೆಂಚ್ಗೆ ಹೋಗಿ ಅಂತ ನೀವೇ ಹೇಳಿರೋ ಗೊತ್ತಿಲ್ಲ ನನಗೆ. ಇರಲಿ, ಅಪೀಲ್ ಹೋದರು, ಮತ್ತೆ ನಾವು ಡಬಲ್ ಬೆಂಚಲ್ಲಿ ಹೋರಾಟ ಮಾಡಿದ್ವಿ. ಡಬಲ್ ಬೆಂಚಲ್ಲೂ ಕೂಡ ಜಡ್ಜ್ಮೆಂಟು ಏಪ್ರಿಲ್ 2021ಕ್ಕೆ ಬರುತ್ತೆ. ಏನಂತ ಬರುತ್ತೆ? ಯಥಾವತ್ತಾಗಿ ಸಿಂಗಲ್ ಬೆಂಚಲ್ಲಿ ಏನು ಜಡ್ಜ್ಮೆಂಟ್ ಆಗಿತ್ತೋ ಅದನ್ನು ಯಥಾವತ್ತಾಗಿ ಇಂಪ್ಲಿಮೆಂಟ್ ಮಾಡಿ ಅಂತ ಬರುತ್ತೆ. ಅವ್ರು ಎಲಿಜಿಬಲ್ ಆಗಿದ್ರೆ ಕೊಡಿ ಅಂತ. ಅವಾಗ KPTCLನವರೇ ಒಂದು ಅಫಿಡವಿಟ್ ಕೊಡ್ತಾರೆ, ರಿಕ್ವೆಸ್ಟ್ ಮಾಡ್ಕೊಂತಾರೆ ಕೋರ್ಟಲ್ಲಿ, ಹೈಕೋರ್ಟಲ್ಲಿ. ಇಲ್ಲ ಸರ್, ನಾವು ಅರಿಯರ್ಸ್ಗೆ 8% ಬಡ್ಡಿ ಕೊಟ್ಟರೆ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಆಗಿಬಿಡುತ್ತೆ, ದಯವಿಟ್ಟು ಬಡ್ಡಿ ಕೊಡೋಕ್ಕಾಗಲ್ಲ, ಅರಿಯರ್ಸ್ ಕೊಡ್ತೀವಿ ಅಂತ ನೀವೇ KPTCLನವ್ರು ಹೇಳಿದ್ರೆ ಕೋರ್ಟಲ್ಲಿ. ನೀವೇ ಹೇಳಿದ್ದು ಅಫಿಡವಿಟ್ ಕೊಡ್ತೀರಾ? KPTCLನವ್ರು ಒಪ್ಕೊಂತೀರಾ ಕೊಡ್ತೀವಿ ಅಂತ? 2021 ಜಡ್ಜ್ಮೆಂಟ್ ಬರುತ್ತೆ. 6 ತಿಂಗಳು 180 ದಿವಸದೊಳಗೆ ಈ ಜಡ್ಜ್ಮೆಂಟ್ ಇಂಪ್ಲಿಮೆಂಟ್ ಮಾಡಿ ಆ ಬೆನಿಫಿಟ್ ಎಕ್ಸ್ಟೆಂಡ್ ಮಾಡಿ ಕಾಂಪ್ಲೈನ್ಸ್ ಕೊಡಿ ಅಂತ ಹೇಳುತ್ತೆ ಕೋರ್ಟು. ಎಕ್ಸ್ಟೆಂಡ್ ಮಾಡಿ, ಬೆನಿಫಿಟ್ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳುತ್ತೆ, ಅರಿಯರ್ಸ್ ಕೊಡಿ ಅಂತ ಹೇಳುತ್ತೆ. ನೀವು ಒಪ್ಕೊಂಬರ್ತೀರಾ? 179 ದಿವಸ ಏನೂ ಮಾಡಲ್ಲ. ಏಪ್ರಿಲ್ 2021ಕ್ಕೆ ನಾವು ಜಡ್ಜ್ಮೆಂಟ ತಂದುಕೊಟ್ಟಿದ್ದು. ಏಪ್ರಿಲ್ 2021ಕ್ಕೆ ನಾವು ಜಡ್ಜ್ಮೆಂಟ್ ತಂದು ಕೊಟ್ಟರೆ ಅದು ಡಿವಿಷನ್ ಬೆಂಚಾಗಿ 2ನೇ ಬಾರಿ. ಆವಾಗಲೂ ಕೂಡ ಅವರೇ ಪ್ರೆಸಿಡೆಂಟ್ ಇದ್ದರು, ಅವರೇ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಇದ್ದರು,
ಅವರೇ ಜನರಲ್ ಸೆಕ್ರೆಟರಿ ಇದ್ರು. ಕನಿಷ್ಠ ಪಕ್ಷ ಒಂದು ಲೆಟ್ರ್ನೂ ಕೂಡ ನಾವು ಈ ಒಂದು ಬೆನಿಫಿಟ್ ಕೊಡಿಸಿ ಅಂತ ಮ್ಯಾನೇಜ್ಮೆಂಟಿಗೆ ಬರಲಿಲ್ಲ. ಇದು ತಾಕ್ಷಾರ ಮನೋಭಾವ ಇರತಕ್ಕಂಥದ್ದು. ಮತ್ತೆ ಒಬ್ಬ ಸದಸ್ಯರಿಗೆ ಸಲ್ಲಬೇಕಾದಂಥ ಸವಲತ್ತಿನ ಬಗ್ಗೆ ನೀವು ಮಾಡಿದ ವಿಳಂಬ ನೀತಿ ಮತ್ತು ಮಲತಾಯಿ ಧೋರಣೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಇವತ್ತು 2% ಇವ್ರು ಕೊಡಿಸ್ಲಿಲ್ಲ ಅಂತ ನೀವು ಪ್ರಚಾರ ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬೆಣ್ಣೆ ನಿಮ್ಮ ಕೈಯಲ್ಲಿದ್ದಾಗ ತುಪ್ಪ ಕಾಸಕ್ಕೆ ಯೋಗ್ಯತೆ ಇಲ್ಲವ್ರು ನೀವು. ಬೆಣ್ಣೆ ನಿಮ್ಮ ಕೈಯಲ್ಲಿದ್ದಾಗ ತುಪ್ಪ ಕಾಸಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲದವರು ಇವತ್ತು 2% ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ಯಾವ್ದು ನೈತಿಕತೆ ಇದೆ? ಯಾವ ನೈತಿಕತೆ ಇದೆ ನಿಮಗೆ? ತದನಂತರ 180ನೇ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಪೀಲು, KPTCL ಸುಪ್ರೀಂ ಕೋರ್ಟ್ಗೆ ಹೋದರೆ ಸುಪ್ರೀಂ ಕೋರ್ಟ್ಗೆ 86 ಹಿಯರಿಂಗ್ಸ್ ಆಗಿ ಡಿವಿಷನ್ ಬೆಂಚ್ ಏನು ಹೇಳಿದೆಯೋ ಅದ್ರ ಪ್ರಕಾರ ನೀವು ಅವರಿಗೆ ಬೆನಿಫಿಟ್ ಎಕ್ಸ್ಟೆಂಡ್ ಮಾಡಿ ಅಂತ ಅಲ್ಲೂ ಕೂಡ ಹೇಳುತ್ತೆ. ಅವಾಗ ಹೋಗಿ ಹೇಳ್ತೀರಿ ನೀವು KPTCLನವರು, ಇಲ್ಲ ಸರ್ ಹಿಂದೆ ನಾವು ಕೊಟ್ಟಿರ್ತಕ್ಕಂಥದ್ದು ಪರ್ಫಾರ್ಮೆನ್ಸ್ ಎವ್ಯಾಲ್ಯೂಯೇಷನ್ ಮಾಡಿ ಆ ಪರ್ಫಾರ್ಮೆನ್ಸ್ ಬೇಸ್ಡ್ ಆನ್ ದಟ್ ಪರ್ಫಾರ್ಮೆನ್ಸು ನಾವು ಅವರಿಗೆ ಈ ಬೆನಿಫಿಟ್ನ ಎಕ್ಸ್ಟೆಂಡ್ ಮಾಡಿದ್ರ ಅಂತ ತಾವೇ ಹೇಳ್ತೀರಿ. ಕೋರ್ಟ್ ಏನು ಹೇಳುತ್ತೆ, ಆಯ್ತಪ್ಪ ಅವ್ರಿಗೆ ಏನು ಕೊಟ್ಟಿದ್ದು, ಅವ್ರಿಗೆ ಏನು ಮಾನದಂಡ ಉಪಯೋಗಿಸಿದ್ಯೋ ನೀವ್ರಿಗೂ ಅದೇ ಮಾನದಂಡ ಉಪಯೋಗಿಸಿ ಕೊಡು ಅಂತ. ಇಲ್ಲಿ ಬರ್ತೀರಿ. ನಂದು ಒಂದು ಪ್ರಶ್ನೆ, ಇವತ್ತು ನಮ್ಮ ಇಂಜಿನಿಯರ್ಸ್ ಇದ್ದಾರೆ ಇಲ್ಲಿ 2003 ರಿಕ್ರೂಟ್ಮೆಂಟ್ ಆಗಿದ್ದವರು 2% ತೊಗೊಂಡಿದ್ದಾರೆ. ನಮ್ಗೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಬೇಜಾರಿಲ್ಲ. ಆದರೆ ನನ್ನ ಪ್ರಶ್ನೆ ಏನಪ್ಪ ಅಂದರೆ ಮ್ಯಾನೇಜ್ಮೆಂಟ್ಗೆ, ನೀವು ಅವರಿಗೆ 2% ಕೊಡಬೇಕಾದಾಗ ಅವ್ರಿಗೆ ಏನು ಮಾನದಂಡ ಉಪಯೋಗಿಸಿದ್ರಲ್ಲ, ಅವ್ರ ಪರ್ಫಾರ್ಮೆನ್ಸ್ ಎವ್ಯಾಲ್ಯೂಯೇಷನ್ ಮಾಡೋಕ್ಕೆ ಯಾವ ಟೂಲ್ ಉಪಯೋಗಿಸಿದ್ರಲ್ಲ, ಯಾವ ಪ್ಯಾರಾಮೀಟ್ರ್ ಉಪಯೋಗಿಸಿದ್ರಲ್ಲ, ಅದೇ ಪ್ಯಾರಾಮೀಟ್ರ್ ನನಗೂ ಉಪಯೋಗಿಸ್ಬೇಕಲ್ವ? ಅವತ್ತಿಂದ ನಾನು ಕೇಳ್ತಾ ಇರೋದು ಇವತ್ತಿಂದಲ್ಲ. ಸೊ ಅದೇ ಪ್ಯಾರಾಮೀಟ್ರ್ ಉಪಯೋಗಿಸ್ಬೇಕಲ್ವ, ಅದೇ ಟೂಲ್ ಯೂಸ್ ಮಾಡಬೇಕಲ್ಲ. ಅದನ್ನು ಬಿಟ್ಟು ಇಲಾಜಿಕಲಾಗಿ ಪ್ಯಾರಾಮೀಟರ್ ಫಿಕ್ಸ್ ಮಾಡಿ, ಅನ್ಸೈಂಟಿಫಿಕ್ ಪ್ಯಾರಾಮೀಟರ್ನ ಫಿಕ್ಸ್ ಮಾಡಿ, ಫೇಲ್ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಪ್ಯಾರಾಮೀಟರ್ ಫಿಕ್ಸ್ ಮಾಡಿ, ಪಾಸಿಂಗ್ ಮಾರ್ಕ್ಸ್ 90 ಮಾರ್ಕ್ಸ್ ಮಾಡಿ, 35 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸು. ರೂರಲ್ ಏರಿಯಾದಾಗ ನಮ್ಮ ಇದನ್ನು CB ರೇಷಿಯೋ <1 ಇರಬೇಕು ಅಂತಾರೆ. RTI ರಿಸೀವ್ಡು, RTI ಅಟೆಂಡೆಡು, RTI ರಿಸೀವ್ಡು 0 ಅಪ್ಲಿಕೇಶನ್, RTI ಅಟೆಂಡೆಡು 0 ಮಾರ್ಕ್ಸು 0. ಅದೆಂಥದ್ದು? ಈ ಅನ್ಸೈಂಟಿಫಿಕ್ಕಾಗಿ ಎವ್ಯಾಲ್ಯೂಯೇಟ್ ಮಾಡಿರೋದ್ರಿಂದ 32 ಜನ ಪಿಟಿಷನರ್ಸಾಗ 18 ಜನ ಪಾಸ್ ಆದರು, ಇನ್ನು 14 ಜನ ಫೇಲ್ ಆದರು. ಎಲ್ಲ ಟ್ರಾನ್ಸ್ಮಿಷನ್ ಕಂಪ್ನಿನೊಳಗೆ ಪಾಸ್ ಮಾಡಿದ್ದವರೆಲ್ಲ ಎರಡೇ ಪ್ಯಾರಾಮೀಟರ್ ಫಿಕ್ಸ್ ಮಾಡಿದ್ರು ಅದಕ್ಕೆ. ಸೊ ಅವ್ರು ಪಾಸ್ ಆದರು. ಡಿಸ್ಟ್ರಿಬ್ಯೂಷನ್ ಕಂಪ್ನೀಸಲ್ಲಿ ನಮ್ಮ ಎಸ್ಕಾಮ್ಸಲ್ಲಿ ಮಾಡಿದವರೆಲ್ಲ ಫೇಲ್ ಆದರು. ನಾನು ಯಾಕೆ ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನಿಮಗೆ ಕೈಯಲ್ಲಿದ್ದಂಥ ಒಂದು ಸವಲತ್ತನ್ನು, ಕೈಯಲ್ಲಿದ್ದಂಥದ್ದನ್ನ ಕೈ ಚೆಲ್ಲಿ ಇವತ್ತು 2% ಇವ್ರು ಕೊಡ್ತಿಲ್ಲ ಅಂತ ಆಪಾದನೆ ಮಾಡಕ್ಕೆ ಹೊರಟಿದ್ದೀರಲ್ಲ, ಅದೇನೋ ಬೂತನ ಬಾಯಾಗೆ ಅದೇನು ಹೇಳ್ತಾರೆ, ಭಗವದ್ಗೀತೆ ಕೇಳ್ದಂಗೆ ಆಯಿತು. ಇದು ಯಾಕೆಂದರೆ ಯೂತ್ಸ್ ಇದನ್ನು ಅರ್ಥ ಮಾಡ್ಕೋಬೇಕು. ಅದು ಸಿಂಗಲ್ ಬೆಂಚ್ ಜಡ್ಜ್ಮೆಂಟು, ಡಬಲ್ ಬೆಂಚ್ ಜಡ್ಜ್ಮೆಂಟ್ ಬಂದಾಗ ಅಲ್ಲಿ ಯಾವುದೂ ಕೂಡ ಪ್ಯಾರಾಮೀಟ್ರನ್ನ ಎವ್ಯಾಲ್ಯೂಯೇಷನ್ ಮಾಡಿ ಅಂತ ಏನೂ ಕೊಟ್ಟಿರಲಿಲ್ಲ. ಸುಪ್ರೀಂ ಕೋರ್ಟ ಪ್ಯಾರಾಮೀಟರ್ ಬಂದಿದ್ದು. ನೀವು ಅಲ್ಲಿ ಇಲ್ದಾಗಲೇ ಅವೆರಡು ಪ್ಯಾರಾಮೀಟರ್ ಎವ್ಯಾಲ್ಯೂಯೇಷನ್ ಮಾಡಿದಾಗ ನೀವೇನೋ ಕೊಡಿಸ್ಬಿಟ್ರೆ 34 ಜನಕ್ಕೂ ಬಂದುಬಿಡ್ತಿತ್ತು. ಇಷ್ಟೊತ್ತಿಗೆ ಅಲ್ಲಿ ಎಲ್ಲರಿಗೂ ಬೆನಿಫಿಟ್ ಎಕ್ಸ್ಟೆಂಡ್ ಆಗ್ಬಿಡ್ತಿತ್ತು. ಇವಾಗ ಯಾವ ಪರಿಸ್ಥಿತಿನಲ್ಲಿ ಮ್ಯಾನೇಜ್ಮೆಂಟ್ ಒಂದು ಲೆಕ್ಕಾಚಾರ ಮಾಡಿದೆ ಅಂದರೆ, ನಾವು ರೆಟ್ರಾಸ್ಪೆಕ್ಟಿವ್ ಆಗಿ ಕೊಡೋಕ್ಕಾಗಲ್ಲ, ಪ್ರಾಸ್ಪೆಕ್ಟಿವ್ ಆಗಿ ಕೊಡೋಕೆ ರೆಡಿ ಇದ್ದೀವಿ ಅಂತ ಹೇಳಿದ್ರೆ, ಅಂದರೆ ಇದು ಅರಿಯರ್ಸ್ ಕೊಡಲ್ಲ, ಇವತ್ತಿಂದ ನಾವು ಕೊಟ್ಬಿಡ್ತೀವಿ ಅನ್ನೋ ಲೆಕ್ಕಾಚಾರದಾಗಿದ್ದಾರೆ. ಅದು ನಾವು ಒಪ್ತಾ ಇಲ್ಲ. ಇವಾಗ ನಮ್ಮ ಮುಂದಿರ್ತಕ್ಕಂಥ ಸವಾಲೇನು ಅಂದರೆ, 14 ಜನ ನೀವೇನು ಒಂದು ಬ್ಯಾರಿಯರ್ ಹಾಕಿದಿರಲ್ಲ ಅವ್ರಿಗೆ, ಪಿಟಿಷನರ್ಸ್ಗೆ ಅನ್ಸೈಂಟಿಫಿಕ್ ಪ್ಯಾರಾಮೀಟರ್ ಫಿಕ್ಸ್ ಮಾಡಿ ಅದನ್ನು ತೆಗೆದು ಫಸ್ಟು ಆ ಪಿಟಿಷನರ್ಸ್ಗೆ 14 ಜನಕ್ಕೆ ಕೊಡಿಸಿದ ನಂತರ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಮಾನದಿಂದ ಮ್ಯಾನೇಜ್ಮೆಂಟು ಯಾವುದೇ ಕಾರಣದಿಂದ ಎಸ್ಕೇಪ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರಿಗೂ ಕೂಡ ಬೆನಿಫಿಟ್ನ ಎಕ್ಸ್ಟೆಂಡ್ ಮಾಡಲೇಬೋದು. ಆ ನಂತರ ನಾವು ಅಸೋಸಿಯೇಷನಿಂದ ಯಾವ ರೀತಿ ಮ್ಯಾನೇಜ್ಮೆಂಟ್ ಕನ್ವಿನ್ಸ್ ಮಾಡಬೇಕು, ಇಲ್ಲ ಕೋರ್ಟ್ಗೆ ಹೋದರೂ ಕೂಡ ನಮಗೆ ಉತ್ತಮವಾದಂಥ ವಾತಾವರಣ ಖಂಡಿತ ಸಿಗುತ್ತೆ. ಡೆಫಿನೆಟ್ಲಿ ಅದನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ನಾವು ಸ್ಟಡಿ ಮಾಡಿದ್ದೀವಿ. ನಾವ್ಯಾವು ಇಂಥ ಒಂದು ಸವಲತ್ತು ಬರುತ್ತೆ ಅಂತ ಹುಟ್ಟಾಕಿರೋರೇ ನಾವು. ಅದಕ್ಕೆ ಪರಿಹಾರನೂ ಕೊಡಿಸ್ತೀವಿ ನಾವು. ನಿಮ್ಮಿಂದ ಅದು ಸಾಧ್ಯವೇ ಇಲ್ಲ ಅನ್ನೋ ಒಂದು ವಿಚಾರನ ತಮ್ಗೆ ಹೇಳೋಕ್ಕೆ ಬರ್ತೀನಿ. ಯಾಕೆಂದ್ರೆ ಹಸಿ ಸುಳ್ಳು ಹೇಳೋದು ನನಗೆ ಬರಲ್ಲ. ನಾನು ಆಗಲೇ ಹೇಳಿದ್ದೀನಿ, ನಾನು ದ ವ್ಯಾಲ್ಯೂ ಆಫ್ ವೋಟರ್ ನನಗೆ ಗೊತ್ತಿದೆ. ಅವರೆಲ್ಲ ಇಂಜಿನಿಯರ್ಸ್ ಇದ್ದಾರೆ, ಅವ್ರ ಮೈಂಡ್ನ ಡೈವರ್ಟ್ ಮಾಡೋ ಅಂಥ ಕೆಲಸ ನಾನು ಮಾಡಲ್ಲ ಅಂತ ನಾನು ಈಗಾಗಲೇ ಕನ್ಫರ್ಮ್ ಮಾಡಿದ್ದೀನಿ. ಫಸ್ಟ್ ಭಾಷಣ ಪ್ರಾರಂಭದಲ್ಲೇ ನಾನು ಹೇಳಿದ್ದೀನಿ. ಅನ್ನೋ ತೀರ್ಮಾನ ನೀವು ಮಾಡಿ, ಯಾರ ತಪ್ಪಿದೆ ಇಲ್ಲಿ ಅಂತ. ಈಗ ಎಲೆಕ್ಷನ್ ಹತ್ರ ಬಂದ ತಕ್ಷಣ ಬಂದ್ಬಿಟ್ಟು ಯಾರ್ಯಾರೋ ಕೆಲವರು 2% ಕೊಡಿಸ್ತೀವಿ ಅಂತ ಅಲ್ಲೇ ಕೋರ್ಟಿಗೆ ದುಡ್ಡು ಕಲೆಕ್ಷನ್. ಯಾವುದೋ ಒಂದು ಸವಲತ್ತು ಕೋರ್ಟಾಗಿ ಹೊಡೆದಾಡ್ಕೊಂಡು ಬಂದ ಅಂದ್ರೆ ಅದನ್ನು ನಾನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕಲೆಕ್ಷನ್ ಗೆದ್ದವ್ರು. ಬ್ಯಾಚ್ ವೈಸ್ ಕಲೆಕ್ಷನ್ ಮಾಡ್ತಾವ್ರಂತೆ. ನಾವು 14-15 ವರ್ಷಗಳ ಸತತ ಕಾನೂನು ಹೋರಾಟದಲ್ಲೇ ನಾವು ಖರ್ಚು ಮಾಡಿರ್ತಕ್ಕಂಥದ್ದು ಸಿಂಗಲ್ ಬೆಂಚ್ ಇಂದ ಹಿಡಿದು ಸುಪ್ರೀಂ ಕೋರ್ಟ್ವರೆಗೂ ಕೇವಲ 8 ಲಕ್ಷ.
ಕೇವಲ 8 ಲಕ್ಷ. ಈಗಾಗಲೇ 20-25 ಲಕ್ಷ ಕಲೆಕ್ಷನ್ ಮಾಡ್ಯವ್ರೆ ಅಂತ ಯಾರು ಹೇಳ್ತಿದ್ರು. ಇದ್ರ ಬಗ್ಗೆ ಎಚ್ಚರವಾಗಿರಿ ಅಂತ ಹೇಳಲಿಕ್ಕೆ ನಾನು ಹೇಳಿದೆ. ಯಾಕೆಂದರೆ ಫಸ್ಟು ನಮಗೆ ಏನು ಒಂದು ಬ್ಯಾರಿಯರ್ ಕ್ರಿಯೇಟ್ ಮಾಡಿದ್ದಾರೆ, ಅದನ್ನು ತೆಗೆದ ನಂತರ ಕೊಡ್ಲಿಕ್ಕೆ ಅವಕಾಶ ಇದೆ. ನನಗೆ ಮೊದಲೇ ಗೊತ್ತಿತ್ತು. ಇವರೆಲ್ಲ ಹೋಗಿ ರೆಪ್ರೆಸೆಂಟೇಷನ್ ಕೊಟ್ಟವ್ರು. ಯಾವ್ದು ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಈ ನಮ್ಮ ಹುಡುಗರಿಗೆ ಕೊಟ್ಟಿದ್ರಲ್ಲ, ಅದನ್ನು ಕೋಟ್ ಮಾಡಿ ಕೊಟ್ಟವ್ರೆ. ಅದನ್ನು ಕೋಟ್ ಮಾಡಿ ಕೊಟ್ಟರೆ ನೀನು ಪಿಟಿಷನರೇ ಅಲ್ಲಪ್ಪ, ನೀವು ಹೋಗತ್ತ ಅಂತ ಹೇಳ್ತಾರೆ ಅಂತೇಳಿ ಎಂಡಾಸ್ಮೆಂಟ್ ಕೊಡ್ತಾರೆ ಅಂತ ಫಸ್ಟ್ ಹೇಳಿದೆ. ಅದೇ ಥರ ಎಂಡಾಸ್ಮೆಂಟ್ ಕೊಟ್ಟವ್ರೆ. ನಮ್ಗೆ ಯಾಕೆಂದ್ರೆ ನಮಗೆ ಕಾನೂನು ಜ್ಞಾನ ಇದೆ. 14 ವರ್ಷ ಹೋರಾಟ ಮಾಡಿದ್ದೀವಲ್ಲ, ನಮಗೆ ಕಾನೂನು ಜ್ಞಾನ ಇದೆ. ನಾವೇನು ದೊಡ್ಡ ಲಾಯರ್ನ ಇಟ್ಟಿರಲಿಲ್ಲ. ಒಬ್ಬ ಸಣ್ಣ ಲಾಯರು ಕರಿ ಕೋಟ್ ಹಾಕೊಂಡು ಪ್ರೆಸೆಂಟ್ ಮಾಡೋಕ್ಕೆ ಎಷ್ಟು ಕ್ವಾಲಿಫಿಕೇಷನ್ ಬೇಕಿತ್ತೋ ಅಷ್ಟು ಅವ್ರು ಲಾಯರ್ನ ಇಟ್ಕೊಂಡು ನಾವುಗಳೇ ಲಾಯರು, ನಮ್ಮ ಹುಡುಗರೇ ಲಾಯರು. ಎಲ್ಲನೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿ ಕೊಟ್ಟರೆ ಅವ್ರು ಪ್ರೆಸೆಂಟ್ ಮಾಡ್ತಿದ್ದು. ನಮ್ಗೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇದೆ. ಈಗ ಒಂದು ಕಲೆಕ್ಷನ್ ಮಾಡೋಕ್ಕೋಸ್ಕರ ಏನೋ ಒಂದು ಯಾವುದು ಆ ರೀತಿ ಅವ್ರು ರೆಪ್ರೆಸೆಂಟೇಷನ್ ಕೊಟ್ಟಿರೋ ರೀತಿನೇ ತಪ್ಪು. ಹಂಗೆ ರೆಪ್ರೆಸೆಂಟೇಷನ್ ಕೊಡಬೇಕು ಅಂದರೆ ಇದನ್ನು ಮಾಡಬಾರ್ದು, ಬೇರೆ ಥರ ರೆಪ್ರೆಸೆಂಟೇಷನ್ ಕೊಡಬೇಕು. ಅವ್ರು ಈಸಿಯಾಗಿ ಅವ್ರಿಗೆ ಅಸ್ತ್ರ ಕೈ ಕೊಟ್ಟರು. ಅದರಿಂದ ಈ 2% ಡಿಸ್ಪ್ಯಾರಿಟಿ ಇದರಲ್ಲಿ ಯಾರೂ ಕೂಡ ಇದನ್ನು ಕ್ರೆಡಿಟ್ ತೊಗೊಳಕ್ಕಾಗಲ್ಲ. 34 ಜನ ಪಿಟಿಷನರ್ಸು ಅದನ್ನು ಕ್ಲಿಯರ್ ಮಾಡೋದು ನಾವೇ. ಅಟ್ಲೀಸ್ಟ್ ನಮ್ಮ ಶಿವಣ್ಣವರು ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ಮೇಲೆ 2 ಬಾರಿ ತಂದರು ಬೋರ್ಡ್ಗೆ. 2 ಬಾರಿ ಬೋರ್ಡಿಗೆ ತಂದರು. ಫಸ್ಟ್ ಟೈಮು ಅವ್ರೇನೋ ರಾಜಸ್ಥಾನಕ್ಕೆ ಹೋಗಿದ್ರು, ಡೈರೆಕ್ಟ್ರು ಪ್ರೆಸೆಂಟ್ ಮಾಡೋಕ್ಕೆ ಇದಿಲ್ಲ ಅಂದ್ಬಿಟ್ಟು ಡೆಫರ್ ಆಯಿತು. 2ನೇ ಸತಿ ಬೋರ್ಡಿಗೆ ತಂದರು. ತಂದ್ಬಿಟ್ಟು ಅವ್ರು ಹೇಳಿದೇನು, ಸರ್ ನಾನು ಕೂಡ 2% ತಗೊಂಡಿದ್ದೀನಿ, ನನಗೆ ಯಾವುದೂ ಎವ್ಯಾಲ್ಯೂಯೇಷನ್ ಮಾಡಿಲ್ಲ ಪರ್ಫಾರ್ಮೆನ್ಸ, ಇದ್ಯಾಕೆ ನೀವು ಮಾಡಿ ಅಂದಾಗ ಎಸ್ ಹಂಗೆ ನಿಮ್ಗೆ ಎಲ್ಲರಿಗೂ ಪರ್ಫಾರ್ಮೆನ್ಸ್ ಎವ್ಯಾಲ್ಯೂಯೇಷನ್ ಮಾಡಿ ಯಾರಿಗೆ ಬರ್ತದೆ ಯಾರಿಗೆ ಬರೋಲ್ಲ ಬಂದು ವಿಡ್ರಾ ಮಾಡಿಬಿಡಿ ಅಂತ ಏನೋ ಹೇಳಿರಂತೆ. ಸೊ ಅವಾಗ ಅಲ್ಲಿ ಅಷ್ಟೊಂದು ಚರ್ಚೆ ಮುಂದಕ್ಕೆ ಹೋಗಲಿಲ್ಲ. ಆದರೆ ಬೋರ್ಡಿಗೆ ತಂದು ನಮಗೆ ಕೊಡ್ಸೋ ಅಂಥ ಪ್ರಯತ್ನ ಮಾಡಿದ್ದಾರೆ ಅವರು. ನಿಮಗೆ ಸಿಂಗಲ್ ಬೆಂಚ್ ಜಡ್ಜ್ಮೆಂಟ್ ಇದ್ದಾಗ, ಡಿವಿಷನ್ ಬೆಂಚ್ ಜಡ್ಜ್ಮೆಂಟ್ ಇದ್ದಾಗ ನೀವು ಅಟ್ಲೀಸ್ಟ್ ಏನಾದರೂ ಪ್ರಯತ್ನ ಮಾಡಿ ಆ ಸಬ್ಜೆಕ್ಟ್ನ ಬೋರ್ಡಿಗೆ ತಂದು ಅಲ್ಲೇನೋ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಆಗ್ತದೆ ಅಂತ ಡೆಫರ್ ಆಗಿದ್ದರೆ ಓಕೆಪ್ಪ, ನೀವು ಪ್ರಯತ್ನ ಮಾಡಿದ್ರಿ ಅಂತೇಳಿ ಪ್ರಯತ್ನ ಒಪ್ಪೋದಾಯಿತು. ಆಯ್ತು, ಕಾನೂನು ಹೋರಾಟ ಮಾಡೋಣ ಬಿಡಿ, ಪ್ರಯತ್ನ ಮಾಡಿದ್ದಾರೆ ನಮ್ಮ ಸಂಘದವರು ಅಂತ. ನೀವು ಪ್ರಯತ್ನನೇ ಮಾಡಲಿಲ್ವಲ್ರಿ ಸ್ವಾಮಿ. ಅಷ್ಟೊಂದು ಎಷ್ಟು 3600 ಜನ, ಇವತ್ತು 4000 ಜನ ಅವರೇ. ಅವರೊಂದು 2024 ಬಿಟ್ಟರೆ ಅವ್ರು 3600 ಜನ ಇದ್ದರು. ಯಾಕೆ ಇಂಥ ಮಲತಾಯಿ ಧೋರಣೆ? ಇಂಥವ್ರು ಇವತ್ತು ನಾನು ಇಂದ್ರ ಚಂದ್ರ ತೋರಿಸ್ತೀನಿ ಅಂತಂದರೆ ನೀವು ನಂಬೋ ಪರಿಸ್ಥಿತಿನಲ್ಲಿದ್ದೀರಾ? ನಾನೇನು ಮಾಡೋಕ್ಕಲ್ಲ. ಇಂದ್ರ ಚಂದ್ರ ತೋರಿಸ್ತೀನಿ ಅಂತ ಹೊರಟ್ರೆ ನೀವು ನಂಬುತ್ತೀರಾ? ನಾನು ಹೇಳಿದ್ದೀನಿ, ಏನು ಫ್ಯಾಕ್ಟ್ ಹೇಳಿದ್ದೀನಿ, ಇದೇ ಸತ್ಯ. ಆದ್ದರಿಂದ ಈ 2% ಯಾರಿಂದಲೂ ಕೊಡ್ಸೋಕ್ಕಲ್ಲ, ನಾವೇ ಹೋರಾಟ ಮಾಡೋದು. ಖಂಡಿತವಾಗಲೂ ಈ ಒಂದು ಬೆನಿಫಿಟ್ನ ಎಲ್ರಿಗೂ ಕೊಡಿಸ್ತೀವಿ. ಇನ್ನೂ ಒಂದು 2010ಕ್ಕೆ ಮಾತ್ರ ಬರುತ್ತೆ ಅಂತ ಯಾರೋ ಸುಪ್ರೀಂ ಕೋರ್ಟ್ ಜಡ್ಜ್ ಇರಬೇಕು ನಮ್ಮ ಧನಂಜಯ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಥರ ಅದಕ್ಕೆ ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ ಅಂತ ಒಂದು ಸೈನ್ ಹಾಕೇನು ಜಡ್ಜ್ ಥರ. ಅದು ಬೇಸಿಕ್ ಪೇ ರಿವಿಷನ್ ಆಗಬೇಕು ಅಂತಂದರೆ ಇವ್ರಿಗೆ ಅರ್ಥವೇ ಆಗಲ್ಲ. ಅದೇ ಒಂದು ಪೇ ರಿವಿಷನ್ ಆರ್ಡ್ರನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತಂದರೆ ಇನ್ನೇನು ಇಂಜಿನಿಯರಿಂಗ್ ಮಾಡಿತ್ತು ನಮಗಂತೂ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಒಂದು ಸ್ವಲ್ಪ ಇಂಜಿನಿಯರಿಂಗ್ ನಾಲೆಡ್ಜಿನ ಜೊತೆ ಕಾನೂನಾತ್ಮಕವಾಗಿ ಸ್ವಲ್ಪ ತಿಳ್ಕೊಬೇಕು ನಮ್ಮ ಇಂಜಿನಿಯರ್ಸು. ನೀವುಗಳು ಅಷ್ಟೇ, ನಿಮಗೆ ಬರೀ ಟೆಕ್ನಿಕಲ್ ಟ್ರೈನಿಂಗ್ ಜೊತೆಗೆ ಒಂದು ಸ್ವಲ್ಪ ಲೀಗಲ್ ಟ್ರೈನಿಂಗು ಕೊಡಬೇಕು, ಏನೋ ಎತ್ತ ಅಂತ. ಅದಕ್ಕೋಸ್ಕರ ನಾನು ಹೇಳ್ತೇನೆ, ಈ 2% ಬೆನಿಫಿಟ್ಟು ನಾವೇ ಹುಟ್ಟಾಕಿದ್ದು, ಇದಕ್ಕೊಂದು ಅಂತ್ಯನೂ ಕಾಣಿಸೋದು ನಾವೇ. ಇದ್ರಿಗೆ ಯಾವುದೇ ಅನುಮಾನ ಬೇಡ. ಕೇವಲ 2010 ಅಲ್ಲ, 2024ಕ್ಕೂ ಬರುತ್ತೆ. ಪೇ ರಿವಿಷನ್ ಕರೆಕ್ಟಾಗಿ 12% ಆಗಿದ್ರೆ ಮುಂದೆ ರಿಕ್ರೂಟ್ಮೆಂಟ್ ಆಗೋನಿಗೂ ಬರುತ್ತೆ. ಬೇಕಾದ್ರೆ ನಾವು ಒಂದು ಈ ಚರ್ಚೆ ಒಳಗೆ ಕೂತ್ಕೊಂಡು ಅವ್ರಿಗೆ ಕನ್ಫರ್ಮ್ ಮಾಡೋಣ, ಪಾಪ ಲೀಗಲಾಗಿ ಒಂದು ಪಾಠನಾದರೂ ಹೇಳ್ಕೊಡೋಣ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ.